ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಸಂವಿಧಾನ ಚಿರಾಯವಾಗಲಿ ಸಂವಿಧಾನ ಚಿರಾಯವಾಗಲಿ ಜೈ ಭೀಮ್ ಜೈ ಭೀಮ್ ನಿಂತ್ಕ ಬ್ರದರ್ ನಿಂತ್ಕ ಹಂಗೆ ನಿಂತ್ಕ ಅಲ್ಲೇ ನಿಂತ್ಕ ಇದು ಹಣ್ಣು ಕೊಡ್ಸೋರು ಹಣ್ಣದ ಬಕ್ಕೆ ಇಲ್ಲ ಅಲ್ಲೇ ಅದು ಕೊಡು ಕೈಯಲ್ಲಿ ಕೊಡ್ರಿ ಹಂಗೆ ಅಕ್ಕ ಇನ್ನ ಬಾಕ ಹತ್ರ ಹಾಂ ನಿಂತ್ಕ ಬಂಗಾರಪೇಟ ತಾಲೂಕು ಅಧ್ಯಕ್ಷ ಸಂಘಟನೆ ರಕ್ಷಣೆ ನಮಸ್ತೆ ಇವರು ಮುನಿತಾಮಯ್ಯ ಅಂತ ಓ ಸಂಘಟನೆ ಹೆಸರು ಹೇಳಪ್ಪ ಅವು ಸಮೈಕ್ಯ ಸಮಿತಿ ಹಾಂ ಗುಡ್ ವತಿಯಿಂದ ಕೋಲಾರಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂಥ ನಮ್ಮ ಅಪ್ಸರನವರಿಗೆ ಒಂದು ಕಿರು ಸನ್ಮಾನವನ್ನು ನಮ್ಮೆಲ್ಲ ಸಂಘಟನೆ ನಾಯಕರು ಸೇರಿ ಅಪ್ಸರಗಳನ್ನು ಮಾಡ್ತಿದ್ದೀವಿ. ಅವರಿಗೆ ಒಳ್ಳೆಯ ಕೆಲಸಗಳನ್ನು ಕೆಲಸಗಳನ್ನು ಮಾಡಿಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ನಮ್ಮ ಸಾಹೇಬರು ಬಾಬಾ ಸಾಹೇಬರ ಒಂದು ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ ಅಂತೇಳಿ ಕೇಳ್ಕೊಳ್ತಾ ಸಂತೋಷವಾದಂಥ ವಿಷಯ ಅಪ್ಸರನ್ನು ತುಂಬ ಹತ್ತಿರದಲ್ಲಿರೋರು ನಮಗೆ ಸದಾ ಸಿಗ್ತಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಇನ್ನೂ ಚೆನ್ನಾಗಾಗಲಿ, ಕೋಲಾರ ಜಿಲ್ಲೆ ಮಟ್ಟದಲ್ಲಿ ಚೆನ್ನಾಗಿ ಎಲ್ಲರೂ ಬಡಬಗ್ಗರಿಗೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅಂತ ಎಲ್ರಿಗೂ ಗೊತ್ತು. ಅವರಿಗೆ ಅಂಬೇಡ್ಕರ್ ಆಶೀರ್ವಾದ ಇರಲಿ, ನಮ್ಮ ಸಂಘಟನೆ ಕಡೆಯಿಂದ ಬೆಂಬಲ ಇದೆ. ಜೈ ಭೀಮ್. ಅಪ್ಸರ್ ಸರ್ ಮಾತಾಡಿ. ನನ್ನ ನಮನಗಳು. ಈಗ ಇವರು ಕಾಂಗ್ರೆಸ್ ಅಪ್ಸರನವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕಾತಿ ಆಗಿದ್ದಾರೆ. ನಮ್ಮ ಬೇಡಿಕೆ ಒಂದೇ, ಯಾವುದೇ ಒಂದಿರಲಿ, ಯಾವುದೇ ಕೆಲಸ ಆಗಲಿ ನಿಮ್ಮ ಕೈಯಲ್ಲಿ ಆಗೋದು ಜನಗಳಿಗೆ ಅಭಿವೃದ್ಧಿ ಮಾಡಿಕೊಟ್ಟು ಅವರನ್ನು ಮುನ್ನೇರಿಸ್ಬೇಕಂತ ಅವರ ಇದು ಆಶೆನೂ ಅದೇ, ನಮ್ಮದು ಕೋರಿಕೆನೂ ಅದೇ. ದಯವಿಟ್ಟು ಯಾವುದು ಅಷ್ಟೇ ನೀವು ಇದನ್ನು ಮಾಡದೆ ಇನ್ಫ್ಲುಯೆನ್ಸ್ ಮಾಡದೆ ನಿಮ್ಮ ಕೈಯಲ್ಲಿ ಆಗೋ ಕೆಲಸನ ಮುಂದುವರಿಸ್ಕೊಂಡು ಹೋಗ್ಲಂತ ಆರೋಗ್ಯ ನೀಡಿ ಅವ್ರು ಯಾವ ಕಾರ್ಯಕ್ಕೂ ಆಗಲಿ ಅಂತ ನಾನು ಕೋರ್ಕೊಳ್ತಾ ಇದ್ದೀನಿ. ಇವತ್ತಿನ ದಿವಸ ನಮ್ಮ ಆತ್ಮೀಯರು, ನನ್ನ ಸಹೋದರ ಆದಂಥ ಅಫ್ಸರ್ ಪಾಷಾ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ನಗರ. ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಹೃದಯಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ನನಗೆ ಒಂದು ಸಂತೋಷ ಏನಂತಂದರೆ, ಅಪ್ಸರನವರು ಅಧ್ಯಕ್ಷರಾಗ ಆದೇಶ ಆದಾಗಿನಿಂದನೂ ನಮ್ಮ ಒಂದು ಕೋಲಾರ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ನಗರದ ಎಲ್ಲ ಜನ, ಅದರ ಜೊತೆಗೆ ಅಪ್ಸರನವರು ಈ ಅಧ್ಯಕ್ಷರಾಗಿರೋದ್ರಿಂದ ಕೋಲಾರ ಜಿಲ್ಲೆ, ಕೋಲಾರ ನಗರ ಅಭಿವೃದ್ಧಿ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ ಅಂತ ನಾನು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ರ ಆಶೀರ್ವಾದ ಅವ್ರ ಮೇಲೆ ಸದಾ ಇರುತ್ತೆ. ಈ ಕೋಲಾರ ನಗರವನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವರು ಪಣತೊಟ್ಟು ಕೆಲಸ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ಇವತ್ತು ಯುವಜನ ಸಮೈಕ್ಯ ಸಮಿತಿ ಸಂಘಟನೆಯಿಂದ ಇವತ್ತು ನಮ್ಮ ಕೋಲಾರ ಘಟಕದ ಕಾಂಗ್ರೆಸ್ ಘಟಕದ ಅಧ್ಯಕ್ಷರನ್ನಾಗಿ ಇವತ್ತು ಅಪ್ಸರನವರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಈ ಒಂದು ಅಲ್ಪಸಂಖ್ಯಾತರ ವತಿಯಿಂದ ಇವತ್ತು ಅಪ್ಸರನವರು ಕೋಲಾರ ಘಟಕದಲ್ಲಿ ಇವತ್ತು ಅವರ ಅಧ್ಯಕ್ಷತೆಯನ್ನು ಒಂದು ಕಾಂಗ್ರೆಸ್ ಪಾರ್ಟಿ ಅವರಿಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಎಲ್ಲ ಜನತೆಯನ್ನು ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಸಹಕಾರದಿಂದ ಒಂದು ಸಮನ್ವಯದಿಂದ ಎಲ್ಲರನ್ನೂ ಒಂದುಗೂಡಿಸ್ಕೊಂಡು ಇವತ್ತು ಅವರು ಹೋಗ್ಬೇಕಂತ ಅವರಲ್ಲಿ ನಮ್ಮ ಕಳಕಳಿಯಾಗಿ ಅವ್ರನ್ನ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ. ಸರ್ ಧನ್ಯವಾದ ಹೇಳಿ ಸರ್. ಏನು ಈ ದಿನ ಕರೆದು ನಮ್ಮ ಸ್ನೇಹಿತರು, ಬಂಧುಗಳು, ನಮ್ಮ ಒಡನಾಡಿಗಳು ಸಂಪತ್ತು, ಪಿಲ್ಲಣ್ಣ, ಮಂಜಣ್ಣ ಇವರೆಲ್ಲ ಎಲ್ಲರೂ ಸೇರಿ ನಮಗೆ ಪ್ರೀತಿಯಿಂದ ಕರೆದಿದ್ದಾರೆ. ನಮ್ಮ ಹಿರಿಯರಾದ ಗೋವಿಂದರಾಜಣ್ಣ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವರೆಲ್ಲ ನನಗೆ ಪ್ರೀತಿಯಿಂದ ಕರೆದು ಸ್ವಾಗತ ಮಾಡಿ ಸನ್ಮಾನ ಮಾಡಿದ್ದಾರೆ. ನಿಮ್ಮ ಏನು ನಿರೀಕ್ಷೆಗಳಿದೆ ಅದ್ರ ತಕ್ಕಂಗೆ ಸಂಘಟನೆ ಮಾಡ್ತೀನಿ, ನಿಮ್ಮ ಜೊತೆ ಸದಾ ಚರ್ಚೆ ಮಾಡಿ, ನಿಮ್ಮ ಜೊತೆ ಸಮಾಲೋಚನೆ ಮಾಡಿ, ನಿಮ್ಮ ಹತ್ರ ಪ್ರತಿಯೊಂದು ಡಿಸ್ಕಸ್ ಮಾಡಿ ತೀರ್ಮಾನಗಳು ತಗೊಳ್ಳೋಣ, ಸಂಘಟನೆ ಮಾಡೋಣ ಅಂತೇಳಿಬಿಟ್ಟು ನಿಮಗೆ ಆಶ್ವಾಸನೆ ಕೊಡ್ತಾ, ನೀವು ಮತ್ತೊಮ್ಮೆ ಕರೆದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಳಿಕೆ ಮುಂದ್ಗಡೆ ನನಗೆ ಇದು ಮಾಡಿದ್ದಾರೆ. ನನಗೆ ಈಗ ಹುಮ್ಮಸ್ಸು, ಒಂದು ಥರ ಹೋರಾಟದ ಮನೋಭಾವ ಬಂದಿದೆ. ಅದಕ್ಕೆ ತುಂಬ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು ಹೇಳ್ತಾ ಕೈ ಮುಗಿದು ನಿಮಗೆಲ್ಲ ಜೈ ಕಾಂಗ್ರೆಸ್.
ಜೈ ಅಂಬೇಡ್ಕರ್, ಜೈ ಭಾರತ್.